ಕಾರೇ ಹಾಳಾಗುತ್ತೆ, ಇಂಜಿನ್ಗಳೇ ಹಾಳಾಗ್ತವೆ ಅಂದ್ರೆ ಏನು ಕತೆ ಇದು? ಅದು ಪೆಟ್ರೋಲ್ ಹಾಕಿಸಿಕೊಳ್ಳುವುದರಿಂದ ಪೆಟ್ರೋಲ್ ಹಾಕಿಸ್ಬೇಕು, ಗಾಡಿ ಓಡಬೇಕು. ಪೆಟ್ರೋಲ್ ಹಾಕಿಸ್ದೆ ಮತ್ತೇನು ಹಾಕ್ಸ್ಕೊಂಡು ಓಡಲಿ? ಅಂದರೆ ನಾವೀಗ ಹಾಕ್ಸ್ತಾ ಇರುವಂಥ ಪೆಟ್ರೋಲು ಎಥನಾಲ್ ಪೆಟ್ರೋಲ್, ಅದರ ಬೆಲೆ 110 ರೂಪಾಯಿ. ಪ್ಯೂರ್ ಪೆಟ್ರೋಲ್, ಯಾವುದೇ ರೀತಿಯ ಕಲಬೆರಕೆ ಇಲ್ಲದ ಪೆಟ್ರೋಲ್ ಬೇಕು ಅಂದರೆ 164 ರೂಪಾಯಿ. ಅಂದರೆ ಇವತ್ತು 1 ಲೀಟ್ರ್ ಪೆಟ್ರೋಲ್ ಬೆಲೆ, ಅಸಲಿ ಪೆಟ್ರೋಲ್ ಬೆಲೆ 164 ರೂಪಾಯಿ. ಈಗ 110 ರೂಪಾಯಿಗೆ ನಾವೇನು ಹಾಕ್ಸ್ತಾ ಇದ್ದೀವಿ? ಅದು ಎಥೆನಾಲ್ ಪೆಟ್ರೋಲ್. ಇದನ್ನ ಅಚ್ಚೇ ದಿನ ಅಂತಿರೋ, ಹುಚ್ಚೇ ದಿನ ಅಂತಿರೋ, ನೀವೇ ಹೇಳಿ. ಜನಸಾಮಾನ್ಯರ ಬದುಕಿನ ಮೇಲೆ, ಅವರ ಬದುಕಿನ ಬಂಡಿಯ ಮೇಲೆ ನಿಮ್ಮ ಥರ ಶ್ರೀಮಂತರಲ್ಲ 17 ಕೋಟಿ ಟರ್ನ್ ಓವರ್ ಇದ್ದಂಥ ಕಂಪ್ನಿ 500 ಕೋಟಿ ಟರ್ನ್ ಓವರ್ಗೆ ಹೋಗಿ ತಲುಪ್ತಲ್ಲ, ಆ ಲೆಕ್ಕ ಅಲ್ಲ. ಇವರವರ ಸ್ವಾರ್ಥಕ್ಕೋಸ್ಕರ ಜನರ ಕನಸಿನ ಮೇಲೆ ಅಥವಾ ಬದುಕಿನ ಭಾಗವಾದಂಥ ಅವರ ವಾಹನಗಳ ಮೇಲೆ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟರು, ಸರ್ಕಾರಕ್ಕೆ ಸಂಬಂಧಪಟ್ಟಾಗ ಸ್ಟೇಟ್ಮೆಂಟ್ ಕೂಡ ಬಂತು. ನಾವು ಪ್ರಯೋಗ ಮಾಡ್ತಾ ಇದ್ದೀವಿ, ಇದರ ಸಕ್ಸಸ್ ಆಯಿತು ಅಂದರೆ ನಾವು ಇದನ್ನು ಮುಂದುವರಿಸ್ತೀವಿ ಅಂತೇಳಿ ನಾವು ಪ್ರಯೋಗ ಮಾಡ್ತಿದ್ದೀವಿ. ಯಾರ ಮೇಲೆ ಪ್ರಯೋಗ ಮಾಡ್ತಿರೋದು? ಏನು ಎಲ್ಲ ಪ್ರಯೋಗ? ಕೋವಿಡ್ ವ್ಯಾಕ್ಸಿನ್ ಪ್ರಯೋಗ, ಎಥೆನಾಲ್ ಪೆಟ್ರೋಲ್ ಪ್ರಯೋಗ. ಹೊಡ್ಸ್ಕೊಳ್ರಪ್ಪ, ಚೆಂದ ಹೊಡ್ಸ್ಕೊಳ್ಳಿ. ಒಳ್ಳೆಯವ್ರನ್ನ ತಗೊಂಡೋಗಿ ಕರೆಕ್ಟಾಗಿ ಕೂರಿಸಿದಿರಿ. ಹಲೋ, ನಮಸ್ಕಾರ. ಭಾರತದಲ್ಲೀಗ ಪೆಟ್ರೋಲಿಗೆ ಸಂಬಂಧಪಟ್ಟ ಹಾಗೆ ಗಲಾಟೆ. ಇರಾನ್, US, ಇಸ್ರೇಲ್ ಕಾನ್ಫ್ಲಿಕ್ಟ್, ಯುದ್ಧದ ಸಂದರ್ಭದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಡೀಸೆಲ್ಲು, ಪೆಟ್ರೋಲು, ಗ್ಯಾಸಿನ ಕೊರತೆಗಳು ನಾವು ಕಂಡ್ವಿ. ಒಂದಿಷ್ಟು ಬೆಲೆ ಏರಿಕೆಯ ತಾಪ ಕೂಡ ನಮಗೆ ತಡ್ತು. ತೀರಾ ಈ ಸೆಂಟ್ರಲ್ ಗೌರ್ಮೆಂಟ್ನ ವಿರೋಧ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ವಿರೋಧ ಮಾಡೋದಿಲ್ಲ. ಅಲ್ಲಿ ಯುದ್ಧ ನಡೀತಾ ಇದೆ. ಆ ಯುದ್ಧ ನಡೀಲಿ, ಇರಾನ್ ನಾಶ ಆಗಲಿ ಅಂತ ಬಯಸಿದಂತಹ ಮಾನಸಿಕತೆಗಳ ವಿರುದ್ಧ ನಾವು ಒಂದಿಷ್ಟು ಮಾತಾಡ್ಕೊಂಡು ಬಂದ್ವಿ. ಬಿಟ್ಟರೆ ಭಾರತ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ, ಗ್ಯಾಸ್ ಕೊರತೆ, ಇನ್ನಿತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಫ್ಲಿಕ್ಟ್ಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅಂತಲೇ ನಾವು ಮಾತಾಡ್ತಾ ಬಂದಿತ್ತು. ಈಗ ಯುದ್ಧ ಸದ್ಯಕ್ಕಂತೂ ನಿಂತಿದೆ. ಕಚ್ಚಾ ತೈಲ ಪೂರೈಕೆ ಚೆನ್ನಾಗಿ ಆಗ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಕೊರತೆ ಇಲ್ಲ. ಗ್ಯಾಸ್ ಕೂಡ ಬರ್ತಾ ಇದೆ. ಒಂದಿಷ್ಟು ರೇಟಲ್ಲಿ ವ್ಯತ್ಯಾಸಗಳಾಗಿದ್ದಾವೆ, ಅದು ಸರಿ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಮಾಡ್ಕೋಬೋದು. ಹೋದ ವಾರ ಅಷ್ಟೇ ಯುದ್ಧ ನಿಂತಿದೆ ಅಂತ ನಮಗೆ ಅವ್ರು ಹೇಳ್ತಿದ್ದಾರೆ. ಗೊತ್ತಿಲ್ಲ ಆಂತರಿಕ ಬೇಗುದಿಗಳು ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂತ. ಸದ್ಯಕ್ಕೆ ಭಾರತದಲ್ಲೇ ಗಲಾಟೆ ಆಗ್ತಿರೋದು ಪೆಟ್ರೋಲ್ ವಿಚಾರಕ್ಕೆ. ಯಾವ ವಿಚಾರಕ್ಕೆ? ಬೆಲೆ ಏರಿಕೆ ವಿಚಾರಕ್ಕ? ನೋ, ಎಥೆನಾಲ್ ಪೆಟ್ರೋಲ್ ವಿಚಾರಕ್ಕೆ, E20 ಪೆಟ್ರೋಲ್ ವಿಚಾರಕ್ಕೆ. ಏನಿದು E20 ಎಥೆನಾಲ್ ಪೆಟ್ರೋಲ್ ಅಂದರೆ? ಒಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಕಾರ್ ತಗೊಂಡಿದ್ದೀವಿ, ಏನೋ ಬೈಕ್ ತಗೊಂಡಿದ್ದೀವಿ, ಏನೋ ತಗೊಂಡಿರ್ತೀವಿ. ಅದರಲ್ಲೇ ಜೀವನವನ್ನು ಕಂಡುಕೊಳ್ಳುವವರು ಇದ್ದಾರೆ. ಇರಲಿ, ಒಂದು ಸ್ಟೇಟಸ್ಗೋಸ್ಕರ ಕಾರ್ ತಗೊಂಡವರು ಇರ್ತಾರೆ. ಮಿಡ್ಲ್ ಕ್ಲಾಸ್ ಲೆವೆಲಿನ ಜಂಜಾಟಗಳಿದು. ಶ್ರೀಮಂತರ ವಲಯದ ಕತೆಗಳೇ ಬೇರೆ ಇದೆ. ಅವರು ಎಥೆನಾಲು ಯಾವ ನಾಲು ಯಾವುದಕ್ಕಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಮಧ್ಯಮ ವರ್ಗದ ಜನರಲ್ಲಿ ಒಂದು ಆತಂಕ. ಕಷ್ಟಪಟ್ಟು ಗಾಡಿ ತಗೊಂಡಿದ್ದೀನಪ್ಪ, ಇನ್ನೂ ಲೋನ್ ಕಟ್ತಾ ಇದ್ದೀನಿ, EMI ಕಟ್ತಾ ಇದ್ದೀನಿ. ಹೆಂಡತಿ ಬಂಗಾರವನ್ನು ಅಡ ಇಟ್ಟು ಕಾರ್ ತಗೊಂಡಿದ್ದೀನಿ. ತಾಯಿ ತನ್ನ ಮಗನಿಗೋಸ್ಕರ ತನ್ನಲ್ಲಿದ್ದಂಥ ಒಡವೆಗಳನ್ನೆಲ್ಲ ಅಡ ಇಟ್ಟು ಕಾರ್ ಕೊಡಿಸಿದ್ದಾಳೆ. ಇಲ್ಲ ಜಮೀನೋ ಮನೆನೋ ಯಾವುದೋ ಆಸ್ತಿ ಪತ್ರ ಅಡ ಇಟ್ಟು ಗಾಡಿ ಕೊಡಿಸಿದ್ದೀನಿ. ಹೀಗೆ ಮಿಡ್ಲ್ ಕ್ಲಾಸ್ ಅವರು ಒಂದು ಕಾರ್ ತಗೋಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಅದರ ಹಿಂದೆ ಒಂದಿಷ್ಟು ತ್ಯಾಗ, ಬಲಿದಾನದ ಕಥೆಗಳಿರ್ತವೆ. ಈಗ ಅವ್ರಿಗೆ ಆತಂಕ ಶುರುವಾಗಿದೆ. ಇದೇನೋ E20 ಪೆಟ್ರೋಲ್ ಅಂತ ಸ್ಟಾರ್ಟ್ ಆಗಿದೆಯಲ್ಲ, E20 ಪೆಟ್ರೋಲನ್ನು ಹಾಕಿಸಿಕೊಳ್ಳುತ್ತಿರೋದ್ರಿಂದ ಕಾರುಗಳು ಅಂದರೆ ಪೆಟ್ರೋಲ್ ಇಂಜಿನ್ಗಳು ಹಾಳಾಗ್ತಾ ಇದ್ದಾವೆ, ರಿಪೇರಿಗೆ ಬರ್ತಾ ಇದೆ, ಸಮಸ್ಯೆಗಳಾಗ್ತಿದ್ದಾವೆ. ಅಂದರೆ ಮೈಲೇಜ್ ಡ್ರಾಪಿನ ಸ್ಟೋರಿ ಕೂಡ. ಈ ಮೈಲೇಜ್ ಡ್ರಾಪ್ನ ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೋಬೋದು. ಕಾರೇ ಹಾಳಾಗುತ್ತೆ, ಇಂಜಿನ್ಗಳೇ ಹಾಳಾಗ್ತವೆ ಅಂದರೆ ಏನು ಕತೆ ಇದು? ಅದು ಪೆಟ್ರೋಲ್ ಹಾಕಿಸಿಕೊಳ್ಳುವುದರಿಂದ ಪೆಟ್ರೋಲ್ ಹಾಕಿಸ್ಬೇಕು, ಗಾಡಿ ಓಡಬೇಕು. ಪೆಟ್ರೋಲ್ ಹಾಕಿಸ್ದೆ ಮತ್ತೇನು ಹಾಕ್ಸ್ಕೊಂಡು ಓಡಲಿ? ಸಿಮೆಂಟ್ ಹಾಕ್ಕೊಂಡು ಗಾಡಿ ಓಡಿಸೋಕ್ಕಾಗುತ್ತಾ? ಡೀಸೆಲ್ ಹಾಕ್ಸೋಕ್ಕಾಗುತ್ತಾ? ಪೆಟ್ರೋಲ್ ಇಂಜಿನ್ ಪೆಟ್ರೋಲೇ ಹಾಕಬೇಕು. ಆದರೆ ಆ ಪೆಟ್ರೋಲೇ ಕಲಬೆರಕೆ ಅಂತೆ, ಅದನ್ನ ಎಥೆನಾಲ್ ಅಂತೆ. E20 80% ಪ್ಯೂರ್ ಪೆಟ್ರೋಲು, 20% ಎಥೆನಾಲ್. ಇದನ್ನ ಬೆರೆಸಿದ ಪೆಟ್ರೋಲನ್ನು ಮಾರ್ತಾ ಇದ್ದಾರೆ. ತುಂಬ ಜನಕ್ಕೆ ಗೊತ್ತಿಲ್ಲ. ನಿಮಗೆ ಕಳೆದ 1 ವರ್ಷದಿಂದ ಆಲ್ಮೋಸ್ಟ್ ನೀವೆಲ್ಲ ಇದರ ಅರಿವೇ ಇಲ್ಲದೆ ನಾವು E20 ಪೆಟ್ರೋಲನ್ನೇ ಹಾಕಿಸ್ಕೊಳ್ತಾ ಇದ್ದೀವಿ. ಕಳೆದ 1 ವರ್ಷದಿಂದ ಕಡ್ಡಾಯವಾಗಿ ಎಲ್ಲ ಬಂಕ್ಗಳಲ್ಲಿ ನಮಗೆ ಸಿಗ್ತಾ ಇರೋದೇ E20 ಪೆಟ್ರೋಲ್. 80% ಪ್ಯೂರ್ ಪೆಟ್ರೋಲ್, 20% ಎಥೆನಾಲ್ ಪೆಟ್ರೋಲ್. 100% ಪ್ಯೂರ್ ಪೆಟ್ರೋಲ್ ಈಗ ಎಲ್ಲೂ ಸಿಗ್ತಾ ಇಲ್ಲ. 2003ರಿಂದನೇ ಪೆಟ್ರೋಲ್ಗೆ ಎಥೆನಾಲ್ ಬ್ಲೆಂಡ್ ಮಾಡಲಾಗ್ತಾ ಇತ್ತು, ಆದರೆ 5% ಇತ್ತು.
2018-19 ಹೊತ್ತಿಗೆ ಅದು 10%ಗೆ ಹೋಗಿತ್ತು. ಈಗ 2023 ನಂತರ ಕೇಂದ್ರ ಸರ್ಕಾರ ಕಡ್ಡಾಯವಾಗಿ 20% ಎಥೆನಾಲ್ನ ಬ್ಲೆಂಡ್ ಮಾಡಲೇಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿದೆ. 20% ಬ್ಲೆಂಡ್ ಆದಂತಹ ಪೆಟ್ರೋಲೇ ಇವತ್ತು ನಾವು ಹಾಕಿಸ್ತಾ ಇರೋದು. ಅಂದರೆ ನಾವೀಗ ಹಾಕ್ಸ್ತಾ ಇರುವಂಥ ಪೆಟ್ರೋಲು ಎಥೆನಾಲ್ ಪೆಟ್ರೋಲ್, ಅದರ ಬೆಲೆ 110 ರೂಪಾಯಿ. ಪ್ಯೂರ್ ಪೆಟ್ರೋಲ್, ಯಾವುದೇ ರೀತಿಯ ಕಲಬೆರಕೆ ಇಲ್ಲದ ಪೆಟ್ರೋಲ್ ಬೇಕು ಅಂದರೆ 164 ರೂಪಾಯಿ. ಅಂದರೆ ಇವತ್ತು 1 ಲೀಟ್ರ್ ಪೆಟ್ರೋಲ್ ಬೆಲೆ, ಅಸಲಿ ಪೆಟ್ರೋಲ್ ಬೆಲೆ 164 ರೂಪಾಯಿ. ಈಗ 110 ರೂಪಾಯಿಗೆ ನಾವೇನು ಹಾಕ್ಸ್ತಾ ಇದ್ದೀವಿ, ಅದು ಎಥೆನಾಲ್ ಪೆಟ್ರೋಲ್. ಇದನ್ನ ಅಚ್ಚೇ ದಿನ ಅಂತಿರೋ, ಹುಚ್ಚೇ ದಿನ ಅಂತಿರೋ, ನೀವೇ ಹೇಳಿ. ನಿಮ್ಮ ಗಮನದಲ್ಲಿರಲಿ, 2023 ನಂತರ ಮ್ಯಾನುಫ್ಯಾಕ್ಚರ್ ಆಗುವಂತಹ ಕಾರುಗಳು, 2023 ನಂತರ ಯಾರು ಕಾರ್ ತಗೊಂಡಿದ್ದೀರಿ, 2023 ನಂತರ ಪೆಟ್ರೋಲ್ ಇಂಜಿನ್ ವಾಹನಗಳನ್ನು ಯಾರು ತಗೊಂಡಿದ್ದೀರಿ, ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. 2023 ನಂತರ ಪೆಟ್ರೋಲ್ ಇಂಜಿನ್ಗಳನ್ನು E20ಗೆ E30ಗೆ ಅಡ್ಜಸ್ಟ್ ಆಗುವ ರೀತಿಯಲ್ಲಿ ಇಂಜಿನನ್ನು ರೆಡಿ ಮಾಡಿದ್ದಾರೆ. E20 ಅಂದರೆ 80% ಪೆಟ್ರೋಲ್, 20% ಎಥೆನಾಲ್ ಬ್ಲೆಂಡ್ ಮಾಡಿದಂಥ ಪೆಟ್ರೋಲನ್ನು 2023 ನಂತರ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಗಾಡಿಗೆ ಹಾಕ್ಬೋದು, ಏನೂ ಸಮಸ್ಯೆ ಆಗಲ್ಲ. ಆದರೆ 2023 ನಂತರ ಈಗ ನನ್ನ ಕಾರೇ ತಗೊಂಡು ನಾನು 2020 ತಗೊಂಡೆ, ನಾನು ಕೂಡ E20 ಪೆಟ್ರೋಲನ್ನೇ ಹಾಕಿಸ್ಕೊಳ್ತಾ ಇರೋದು. ನನ್ನ ಗಮನಕ್ಕೆ ಬಂದಿತ್ತು, ಪತ್ರಕರ್ತ ಅದ್ರ ಬಗ್ಗೆ ಅರಿವಿರುತ್ತದೆ, ತುಂಬ ಜನಕ್ಕೆ ಗೊತ್ತಿರಲ್ಲ. ಆದರೆ ಸದ್ಯಕ್ಕೆ ಈ ಕ್ಷಣಕ್ಕೆ ತತ್ಕ್ಷಣಕ್ಕೆ ಕಾರುಗಳಿಗೆ, ಕೆಲವು ಕಾರುಗಳಿಗೆ, ಬಹುತೇಕ ಕಾರುಗಳಿಗೆ ಅಂತಲೇ ಇಟ್ಕೊಳ್ಳಿ, ಸಮಸ್ಯೆ ಆಗದೆ ಇರ್ಬೋದು. ಆದರೆ ಭವಿಷ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳಂತೂ ಕಟ್ಟಿಟ್ಟ ಬುತ್ತಿ. ನಾನು ಇತ್ತೀಚೆಗೆ ಲಾಂಗ್ ಡ್ರೈವೆಲ್ಲ ಹೋಗ್ಬೇಕಾದ್ರೆ ನನಗೆ ಅನಿಸ್ತಾ ಇತ್ತು, ಯಾಕೋ ಮೈಲೇಜ್ ಡ್ರಾಪ್ ಆಗ್ತಿದೆಯಲ್ಲ, ಏನು ವಿಚಾರ ಇದು ಅಂಥೇಳಿ. ಆದರೆ ಎಥೆನಾಲ್ E20 ಪೆಟ್ರೋಲಿನ ಕರಾಮತ್ತಿದು ಅಂತ ನನಗೆ ಈಗೀಗ ಅಂದರೆ ಮೊನ್ನೆ ಅರ್ಥ ಆಯಿತು. ನಿಮಗೆ ತುಂಬ ಜನಕ್ಕೆ ಈ ವಿಚಾರ ಅನುಭವಕ್ಕೆ ಬಂದಿರುತ್ತೆ. ಈಗ ಎಥೆನಾಲ್ ಪೆಟ್ರೋಲ್ ಅಂದರೆ E20 ಪೆಟ್ರೋಲ್ ವಿರುದ್ಧ ಒಂದಿಷ್ಟು ಜನ ಗಲಾಟೆ ಮಾಡ್ತಿದ್ರು. ನಾನು ಹೊಸ ಫಾರ್ಚುನರ್ ತಗೊಂಡಿದ್ನಪ್ಪ, ಈ ಪೆಟ್ರೋಲ್ ಹಾಕ್ಸಿದ ಇಂಜಿನ್ ಸೀಸ್, ದೊಡ್ಡ ಸಮಸ್ಯೆ. ಈ ಪೆಟ್ರೋಲ್ ಕಲಬೆರಕೆ ಪ್ರೈವೇಟ್ ಕಡೆ ಸಿಕ್ಕಾಪಟ್ಟೆ ನಡೀತಿತ್ತು, ಸಿಮೆಂಟ್ ಹಾಕ್ಬಿಟ್ಟೆಲ್ಲ ಓಡಿಸ್ತಾ ಇದ್ರು ಗಾಡಿಗಳು. ಪಾಪ ಗ್ಯಾರೇಜಿಗೆ ಹೋಗ್ತಾ ಇದ್ದಿದ್ದನ್ನು ನಾವು ನೋಡ್ತಾ ಇದ್ವಿ. ಆದರೆ ಅಧಿಕೃತವಾಗಿ ಸರ್ಕಾರವೇ ಬೆರೆಸಬಹುದು, ಇದರಿಂದ ಇಂತಿಂಥ ಪ್ರಯೋಜನಗಳಿದ್ದಾವೆ ಅಂಥೇಳಿ ಹೇಳಿಕೆಯನ್ನು ಕೊಡುತ್ತು. ಈಗ ನಿತಿನ್ ಗಡ್ಕರಿ ಅವರು ಈ ಎಥೆನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಮಾರಾಟದ ಹಿಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿಶ್ರಮವನ್ನು ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಅಂದರೆ ಅವರ ಮಗ ನಿಖಿಲ್ ಗಡ್ಕರಿ ಬಹಳ ದೊಡ್ಡ ಎಥೆನಾಲ್ ಕಂಪನಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಕಳೆದ 1 ವರ್ಷದ ಹಿಂದೆ ಕೇವಲ 17 ಕೋಟಿ ಟರ್ನ್ ಓವರ್ ಇದ್ದಂತಹ ಅವರ ಕಂಪನಿ, ಯಾವ ಕಂಪನಿ ಅಂತ ವಿವರಣೆ ಕೊಡ್ತೇನೆ, ಈಗದು 500 ಕೋಟಿ ಟರ್ನ್ ಓವರ್ಗೆ ಬಂದು ತಲುಪಿದೆ. ಇವರವರ ಸ್ವಾರ್ಥಕ್ಕೋಸ್ಕರ ಜನರ ಕನಸಿನ ಮೇಲೆ ಅಥವಾ ಬದುಕಿನ ಭಾಗವಾದಂಥ ಅವರ ವಾಹನಗಳ ಮೇಲೆ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟರು, ಸರ್ಕಾರಕ್ಕೆ ಸಂಬಂಧಪಟ್ಟಾಗ ಸ್ಟೇಟ್ಮೆಂಟ್ ಕೂಡ ಬಂತು, ನಾವು ಪ್ರಯೋಗ ಮಾಡ್ತಾ ಇದ್ದೀವಿ, ಇದರ ಸಕ್ಸಸ್ ಆಯಿತು ಅಂದರೆ ನಾವು ಇದನ್ನು ಮುಂದುವರಿಸ್ತೀವಿ ಅಂತ ಹೇಳಿ. ನಾವು ಪ್ರಯೋಗ ಮಾಡ್ತಿದ್ದೀವಿ, ಯಾರ ಮೇಲೆ ಪ್ರಯೋಗ ಮಾಡ್ತಿರೋದು? ಜನಸಾಮಾನ್ಯರ ಬದುಕಿನ ಮೇಲೆ, ಅವರ ಬದುಕಿನ ಬಂಡಿಯ ಮೇಲೆ. ನಿಮ್ಮ ಥರ ಶ್ರೀಮಂತರಲ್ಲ, 17 ಕೋಟಿ ಟರ್ನ್ ಓವರ್ ಇದ್ದಂಥ ಕಂಪ್ನಿ 500 ಕೋಟಿ ಟರ್ನ್ ಓವರ್ಗೆ ಹೋಗಿ ತಲುಪ್ತಲ್ಲ, ಆ ಲೆಕ್ಕ ಅಲ್ಲ. ಅವನು ಸಾಲ ಸೋಲ ಮಾಡಿ ಗಾಡಿ ತಗೊಂಡಿರ್ತಾನೆ, ಹಾಳಾಯ್ತಂದರೆ ಅದನ್ನು ರಿಪೇರಿ ಮಾಡುವಷ್ಟು ಕೂಡ ಶಕ್ತನಾಗಿಲ್ಲ ಇಲ್ಲಿನ ಮಧ್ಯಮ ವರ್ಗದವರು. ಅದರಲ್ಲಂತೂ ಬದುಕನ್ನು ಕಟ್ಕೊಂಡವರ ಪರಿಸ್ಥಿತಿ ಅಂತೂ ಚಿಂತಾಜನಕ. ಏನು ಎಲ್ಲ ಪ್ರಯೋಗ, ಕೋವಿಡ್ ವ್ಯಾಕ್ಸಿನ್ ಪ್ರಯೋಗ, ಎಥೆನಾಲ್ ಪೆಟ್ರೋಲ್ ಪ್ರಯೋಗ. ಹೊಡ್ಸ್ಕೊಳ್ರಪ್ಪ, ಚೆಂದ ಹೊಡ್ಸ್ಕೊಳ್ಳಿ, ಒಳ್ಳೆಯವ್ರನ್ನ ತಗೊಂಡೋಗಿ ಕರೆಕ್ಟಾಗಿ ಕೂರಿಸಿದಿರಿ, ಹೊಡ್ಸ್ಕೊಳ್ಳಿ. ಎರಡು ಟೈಮ್ ಆಯಿತಾ? 3ನೇ ಟರ್ಮ್, ಓಕೆ, ಹೊಡ್ಸ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ವಿವರಗಳನ್ನು ನಾವು ತಿಳ್ಕೊಂಡು ಬರೋಣ. ನೋಡಿ, ಈ ಎಥೆನಾಲ್ ಪೆಟ್ರೋಲ್ ಅಂದರೆ ಪೆಟ್ರೋಲ್ನಲ್ಲಿ ಎಥೆನಾಲ್, ಇಥೈಲ್ ಆಲ್ಕೋಹಾಲ್ ಅಂತ ಹೇಳ್ತಾರೆ, ಮಿಶ್ರಣ ಮಾಡಿದಂಥ ಒಂದು ಇಂಧನ. ಕಬ್ಬು, ಧಾನ್ಯ ಅಂದರೆ ಮೆಕ್ಕೆಜೋಳ, ಈ ಥರ ಕೃಷಿ ಉತ್ಪನ್ನಗಳಿಂದ ಇದನ್ನು ತಯಾರಿಸಲಾಗುತ್ತೆ. ನಾನು ಆಗಲೇ ಹೇಳಿದಾಗೆ 2025-2026 E20 ಪೆಟ್ರೋಲನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಕಡ್ಡಾಯಗೊಳಿಸಲಾಗಿದೆ. ಇದರಿಂದ ಕಚ್ಚಾ ತೈಲ ಆಮದು ಕಡಿಮೆ ಆಗುತ್ತೆ, ಕೃಷಿ ಆದಾಯ ಹೆಚ್ಚಾಗುತ್ತೆ, ಪರಿಸರ ಸಂರಕ್ಷಣೆ ಮತ್ತು ಶಕ್ತಿ ಸುರಕ್ಷತೆ, ಈ ಥರದ ಅನೇಕ ರೀತಿಯ ಕಾರಣಗಳನ್ನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಎಥೆನಾಲ್ ಸಂಪೂರ್ಣ ದಹನಕ್ಕೆ ಸಹಾಯ ಮಾಡುತ್ತೆ. CO, ಹೈಡ್ರೋಕಾರ್ಬನ್ ಮತ್ತು ಕಣಗಳ ಉತ್ಪಾದನೆ ಕಡಿಮೆ ಆಗುತ್ತೆ. CO2 ಉತ್ಪಾದನೆಯಲ್ಲಿ ಗಣನೀಯ ಕಡಿತ ಆಗುತ್ತೆ. ಕಚ್ಚಾ ತೈಲ ಆಮದು ಕಡಿಮೆಯಾಗಿ ವಿದೇಶಿ ವಿನಿಮಯ ಉಳಿತಾಯ ಆಗುತ್ತೆ. ಕೃಷಿಕರಿಗೆ ಇದರಿಂದ ಹೆಚ್ಚುವರಿ ಆದಾಯ ಬರುತ್ತೆ. ಹೆಚ್ಚು ಆಕ್ಟೇನ್ ಸಂಖ್ಯೆಯಿಂದ ಎಂಜಿನ್ ನಾಕಿಂಗ್
ಕಡಿಮೆ ಆಗುತ್ತೆ. ಹಾಗೆ ಸಾಧಕಗಳ ಜೊತೆ ಬಾಧಕಗಳು ಕೂಡ ಇದ್ದಾವೆ. ಎಥೆನಾಲ್ನಲ್ಲಿ ಶಕ್ತಿ ಕಡಿಮೆ ಇರೋದ್ರಿಂದ 2-6% ಅಥವಾ ಅದಕ್ಕಿಂತ ಹೆಚ್ಚು ಮೈಲೇಜ್ ಕಡಿಮೆ ಆಗುತ್ತೆ. ಎಥೆನಾಲ್ ನೀರನ್ನ ಆಕರ್ಷಣೆ ಮಾಡೋದ್ರಿಂದ ರಬ್ಬರ್ ಪಾರ್ಟ್ಸ್, ಫ್ಯೂಯಲ್ ಲೈನ್ಗಳು, ಇಂಜೆಕ್ಟರ್ಗಳಲ್ಲಿ ತುಕ್ಕು ಅಥವಾ ನಾಶವಾಗುವ ಸಾಧ್ಯತೆ ಹೆಚ್ಚು. ಕಡಿಮೆ ಮೈಲೇಜ್ ಇರೋದ್ರಿಂದ ಹೆಚ್ಚು E20 ಪೆಟ್ರೋಲ್ ನಾವು ಹಾಕಿಸಬೇಕಾಗತ್ತೆ. ಇನ್ನು ಸಚಿವ ನಿತಿನ್ ಗಡ್ಕರಿ ಅವರ ಮಗ ನಿಖಿಲ್ ಗಡ್ಕರಿ ಸಿಯಾನ್ ಆಗ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್. ಈ ಕಂಪನಿ ಎಥೆನಾಲ್ ಉತ್ಪಾದನೆಯಲ್ಲಿ ತೊಡಗಿದೆ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಅದರ ಆದಾಯ ಗಣನೀಯವಾಗಿ ಹೆಚ್ಚಾಗಿದೆ. ನಾನು ಆಗಲೇ ಹೇಳಿದೆ, 17 ಕೋಟಿಯಿಂದ 500 ಕೋಟಿಗೆ ಹೋಗಿ ತಲುಪಿದೆ. ಇದು ಎಥೆನಾಲ್ ನೀತಿಗೆ ಸಂಬಂಧಿಸಿದಂತೆ ಸಂಘರ್ಷದ ಹಕ್ಕುಗಳು, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಚರ್ಚೆಗೆ ಕಾರಣ ಆಗಿದೆ. ಆದರೆ ಕಂಪನಿ ಇಡೀ ಉದ್ಯಮದ ಸಣ್ಣ ಭಾಗ ಮಾತ್ರ ಎಂದು ಕೆಲವರು ವಾದ ಮಾಡ್ತಾರೆ. ಅದು ನಿಜ ಕೂಡ. ನಿತಿನ್ ಗಡ್ಕರಿ ಮಗನ ಸಿಯಾನ್ ಆಗ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್ ಜೊತೆಗೆ ಬಾಲ್ರಾಂಪುರ್ ಚಿನಿ ಮಿಲ್ಸ್ ಲಿಮಿಟೆಡ್, ಈಟ್ ಪ್ಯಾರಿ ಇಂಡಿಯಾ ಲಿಮಿಟೆಡ್, ತ್ರಿವೇಣಿ ಇಂಜಿನಿಯರಿಂಗ್ ಅಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್, ಶ್ರೀ ರೇಣುಕಾ ಸುಗರ್ಸ್ ಲಿಮಿಟೆಡ್ ಎಥೆನಾಲ್ ಉತ್ಪಾದನೆಯನ್ನ ಮಾಡ್ತಾ ಇದೆ. ಎಥೆನಾಲು ಸ್ವದೇಶಿ, ನನ್ನ ದೇಶದ ಕಬ್ಬು, ಮೆಕ್ಕೆಜೋಳ ಇದನ್ನು ಬಳಸಿ ಈ ಲಿಕ್ವಿಡ್ನ ತಯಾರಿಸಲಾಗುತ್ತೆ. ಇದನ್ನು ಪೆಟ್ರೋಲ್ಗೆ ಮಿಕ್ಸ್ ಮಾಡಲಾಗುತ್ತೆ. ಪೆಟ್ರೋಲ್ 100% ಪ್ಯೂರ್ ಇದ್ದರೆ ಆ ಪವರೇ ಬೇರೆ. ಎಥೆನಾಲ್ ಮಿಕ್ಸ್ ಮಾಡೋದ್ರಿಂದ ಪೆಟ್ರೋಲ್ ಪವರ್ ಕಡಿಮೆ ಆಗ್ತದೆ. ಆ ಪವರ್ ಕಡಿಮೆ ಆಗ್ತಿದ್ದ ಹಾಗೆ ಗಾಡಿಯ ಪವರ್ ಕೂಡ ಕಡಿಮೆ ಆಗ್ತದೆ. ಮೈಲೇಜ್ ಕಡಿಮೆ ಆಗ್ತದೆ, ಪಿಕಪ್ ಕಡಿಮೆ ಆಗ್ತದೆ, ಎಲ್ಲದೂ ಕಡಿಮೆ ಆಗ್ತದೆ. ಗಾಡಿಯಲ್ಲಿರುವಂತಹ ಪಾರ್ಟ್ಗಳು ಕೂಡ ತೂಕ ಹಿಡಿದೋಗ್ತವೆ. ಹಳೆ ಗಾಡಿಗೆ, ಹೊಸ ಗಾಡಿಗೆ ಇದಕ್ಕೆ ಪೂರಕವಾಗಿ ಅಡ್ಜಸ್ಟ್ ಮಾಡಿದ್ದಾರೆ. ಬ್ರೆಜಿಲ್ ದೇಶದಲ್ಲಿ E27 ಇದೆ. ಬ್ರೆಜಿಲ್ ದೇಶದಲ್ಲಿ ಆಲ್ರೆಡಿ ಸಕ್ಸಸ್ಫುಲ್ ಪ್ರಯೋಗ ಆಗೋಗಿದೆ. ಅಲ್ಲಿ ಎಥೆನಾಲ್ ಪೆಟ್ರೋಲ್ಗೆ 27% ಅಷ್ಟು ಮಿಕ್ಸ್ ಮಾಡ್ತಾರೆ. ನಮ್ಮಲ್ಲಿ 20 ಸಕ್ಸಸ್ ಆಯ್ತಂದ್ರೆ 30, 40, 50 ಹೋಗ್ಬೋದೇನೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಹಳೆ ಗಾಡಿಗಳು ಸಿಕ್ಕಾಪಟ್ಟೆ ಬರ್ಡನ್ ಆಗ್ತಿದ್ದಾವೆ. ಅದು ಕೂಡ ವೈಜ್ಞಾನಿಕವಾಗಿ ಸಾಬೀತಾಗ್ತಾ ಇದೆ. ಕೇಂದ್ರ ಸರ್ಕಾರ ಇದನ್ನು ತಳ್ಳಾಗ್ತಾ ಇದೆ. ಇದೊಂದು ಪರಿಸರ ಸ್ನೇಹಿ ಪ್ರಯೋಗ, ಇದು ಸಕ್ಸಸ್ ಆಗಿದೆ. ಯಾವುದೋ ಒಂದೆರಡು ಗಾಡಿಗಳಲ್ಲಿ ಏನೋ ಸಮಸ್ಯೆ ಆಯಿತು ಅಂತ ನೀವು ಒಟ್ಟಾರೆ ಎಲ್ಲ ಗಾಡಿಗಳಿಗೂ ಸಮಸ್ಯೆ ಆಗುತ್ತೆ ಅಂದರೆ ಅದು ಸುಳ್ಳು ಮತ್ತು ಅಪಪ್ರಚಾರ. ಒಟ್ಟಾರೆ ಸರ್ಕಾರದ ವಿರುದ್ಧ ಒಂದಿಷ್ಟು ಜನರನ್ನ ಎತ್ಕಟ್ಟಕ್ಕೆ ಎಲ್ಲ ರೀತಿಯ ನೆಪಗಳನ್ನು ವಿರೋಧಿಗಳು ಹೆಣೆತಿದ್ದಾರೆ. ಅದರ ಭಾಗಗಳಿದು. ಯಾವುದೇ ಕಾರಣಕ್ಕೂ ಎಥೆನಾಲ್ 20 E20 ಪೆಟ್ರೋಲಿಂದ ಯಾವುದೇ ವಾಹನಕ್ಕೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಕಂಪ್ನಿಗಳು 2023ಕ್ಕೂ ಮುಂಚೆ ಮ್ಯಾನುಫ್ಯಾಕ್ಚರ್ ಆಗಿರುವ ಕಂಪ್ನಿಗಳು, ಈಗ ನಂದು 2020ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಕಾರ್, ಪೆಟ್ರೋಲ್ ಇಂಜಿನ್ ಕಾರು. ನನ್ನ ಕಾರಿನ ಇಂಜಿನು ನಾನೊಂದಿಷ್ಟು ಸ್ಟಡಿ ಮಾಡಿದೆ. ನನ್ನ ಕಾರಿನ ಇಂಜಿನ್ E10 ಪೆಟ್ರೋಲಿಗೆ ಹೊಂದ್ಕೊಳ್ಳುತ್ತೆ. ನನ್ನ ಕಾರಿನ ಇಂಜಿನ್ ಅಂದರೆ 90% ಪೆಟ್ರೋಲು, 10% ಅಷ್ಟು ಎಥೆನಾಲ್ ಮಿಕ್ಸ್ ಮಾಡಿದ್ರೆ ಕಂಫರ್ಟ್ ಝೋನ್ ನನ್ನ ಕಾರಿಗೆ. E20 ನನ್ನ ಕಾರಿನ ಇಂಜಿನಿನ ಸಾಮರ್ಥ್ಯಕ್ಕೆ ಪೂರಕವಾಗಿ ರೆಡಿ ಮಾಡಿಲ್ಲ. ಅದು ಸದ್ಯಕ್ಕಂತೂ ಸಮಸ್ಯೆ ಇಲ್ಲ, ಮುಂದೆ ಹೇಳೋಕ್ಕಾಗಲ್ಲ. ಇದಂತೂ ಸತ್ಯ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿರೋದು. ಬಟ್ ಸದ್ಯಕ್ಕೆ ಏನು ಕಾಣಿಸ್ತಾ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿದ್ರೆ ಅದು ಬೇರೆದೇ ರೀಸನ್ ಅಂತ ನಾವು ಅಂದ್ಕೊಳ್ತಿರ್ತೀವಿ. ಆದರೆ ಅದು ಇದೇ ಕಾರಣವೂ ಆಗಿರಬಹುದು, ಗೊತ್ತಿಲ್ಲ. ಸದ್ಯಕ್ಕೆ ನಿತಿನ್ ಗಡ್ಕರಿ ಮಗ ಸೇರಿದಾಗ ಒಂದಿಷ್ಟು ಜನ ಅದ್ಭುತವಾಗಿ ಬದುಕನ್ನು ಕಟ್ಕೊಂಡಿದ್ದಾರೆ ಎಥೆನಾಲಿಂದ. ಹೌದು, ಇದರಿಂದ ರೈತರಿಗೆ ನಿಜಕ್ಕೂ ಲಾಭ ಇದೆ. ಕಬ್ಬಿಗೆ ಬೇಡಿಕೆ ಹೆಚ್ಚಾಗುತ್ತೆ, ಬೆಂಬಲ ಬೆಲೆ ಕೂಡ ಸಿಗುತ್ತೆ. ಮೆಕ್ಕೆಜೋಳ ಬೇಡಿಕೆ ಹೆಚ್ಚಾಗುತ್ತೆ, ಅದಕ್ಕೂ ಕೂಡ ಬೆಂಬಲ ಬೆಲೆ ಸಿಗುತ್ತೆ. ಒಂದಿಷ್ಟು ಧಾನ್ಯಗಳು, ಬೇರೆ ಬೇರೆ ಧಾನ್ಯಗಳನ್ನು ಕೂಡ ಬಳಸಲಾಗುತ್ತೆ ಎಥೆನಾಲ್ ಉತ್ಪಾದನೆಗೆ. ಇದರಿಂದ ಒಂದಿಷ್ಟು ಜನ ರೈತರ ಬದುಕು ಬಂಗಾರ ಆಗುತ್ತೆ, ಆಗಬಹುದೇನೋ. ಅದೇ ರೀತಿ ಮಧ್ಯಮ ವರ್ಗದವರ ಸಂಕಟ, ಪೆಟ್ರೋಲ್ ಇಂಜಿನ್ ವಾಹನಗಳನ್ನು ಬಳಸುವವರ ಸಂಕಟ ಕೂಡ ಪರಿಗಣನೆಗೆ ತಗೊಂಡು E10, E15 ಇದ್ರ ಕಡೆ ಜಾಸ್ತಿ ಫೋಕಸ್ ಆಗಬೇಕಾ, ಇಲ್ಲ E20, E25 ಹೀಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗಬೇಕಾ, ಇದರ ಬಗ್ಗೆ ಸರ್ಕಾರ ಆಲೋಚನೆ ಮಾಡೋದು ಭಾಳ ಒಳ್ಳೆಯದು. ಇಲ್ಲಿ ಬಡವನ ಸಿಟ್ಟು ದವಡಿಗೆ ಮೂಲ, ಈ ಪರಿಸ್ಥಿತಿ ಆಗೋಗಿದೆ. ಸದ್ಯಕ್ಕೆ ನಾವು ನೀವೆಲ್ಲ ಹಾಕ್ಸ್ಕೊಳ್ತಾ ಇರೋದು E20 ಪೆಟ್ರೋಲೇ, ಎಥೆನಾಲ್ ಮಿಕ್ಸ್ ಪೆಟ್ರೋಲೇ, ಡೌಟೇ ಬೇಡ. ಇಲ್ಲ ನಾನು 100% ಪ್ಯೂರ್ ಪೆಟ್ರೋಲೇ ಹಾಕ್ಸ್ಕೊಳ್ತೀನಿ ಅಂದರೆ ಅದು ಸಿಗಲ್ಲ. ಅದು ನಿಮಗೆ ಫ್ಲೈಟ್ ಓಡಿಸೋದಕ್ಕೆ ಮತ್ತು ಇನ್ನಿತರೆ ಇಂಪಾರ್ಟೆಂಟ್ ವಿಚಾರಕ್ಕೆ, ಇಂಪಾರ್ಟೆಂಟ್ ಕಾನ್ಸೆಪ್ಟಿಗೆ ಮಾತ್ರ ಬಳಸಲಾಗುತ್ತೆ. ಮೊದಲಿಂದನೂ ನಾವು ಪ್ಯೂರ್ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ಓಡಿಸಿಲ್ಲ. ಒಂದಲ್ಲ ಒಂದು ರೀತಿಯ ಕಲಬೆರಕೆಗಳೇ. ಆದರೆ ಈ ಸಲ ಎಥೆನಾಲ್ ಕಲಬೆರಕೆ ಜಾಸ್ತಿ ಆಗಿರೋದ್ರಿಂದ ಇದು ಪರಿಸರದಿಂದ ಬರುವಂಥ ಪ್ರಾಡಕ್ಟ್. ಪೆಟ್ರೋಲು ಕೂಡ ಅಲ್ಲಿಂದನೇ. ಆದರೆ ಇದು ಈ ಗಿಡಮೂಲಿಕೆಗಳಿಂದ ಬರುವಂಥ ಪ್ರಾಡಕ್ಟ್ಗಳಾಗಿರೋದ್ರಿಂದ ಎರಡು ಬ್ಲೆಂಡ್ ಆಗಿ ಅದು ಬೇರೆದೇ ರೀತಿಯ ಪರಿಣಾಮವನ್ನು ಬೀರ್ತಾ ಇದೆ. ಗಾಡಿ ಓಡ್ತಾ ಇದೆ, ಆದರೆ ಉಸಿರುಗಟ್ಕೊಂಡು ಓಡ್ತಾ ಇದೆ. ಅದು ಯಾವಾಗ ನಿಲ್ತದೆ ಗೊತ್ತಿಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದಿಷ್ಟು ಸೂಕ್ತವಾದಂಥ ಮಾರ್ಪಾಡುಗಳನ್ನು ಏನಾದರೂ ಮಾಡಬೇಕಾ,
ಆ ಚಿಂತನೆಗಳನ್ನು ಮಾಡಲಿ. ಇಷ್ಟು ಎಥನಾಲ್ ಪೆಟ್ರೋಲಿನ ಒಂದಿಷ್ಟು ಗುಟ್ಟು. ಇನ್ನಷ್ಟು ಇದಕ್ಕೆ ಸಂಬಂಧಪಟ್ಟಾಗ ಅಪ್ಡೇಟ್ಗಳು ಸಿಕ್ಕಿದ್ರೆ ಖಂಡಿತ ಮಾತಾಡೋಣ. ನಮಸ್ಕಾರ.